ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಎಷ್ಟು ಮಟ್ಟಿಗೆ ಬ್ಲ್ಯಾಕ್ ಇರೋ ಅಂಥ ಹಾಗೂ ಕಪ್ಪಿರೋಂಥ ಈ ಒಂದು ಬಣ್ಣ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಈ ಒಂದು ಮ್ಯಾಜಿಕಲ್ಲಿ ಇರೋವಂಥ ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೂ ಸಹ ಬಿಳಿ ಕೂದಲು ಸಮಸ್ಯೆ ಹಾಗೂ ಹೇರ್ ಫಾಲ್ ಸಮಸ್ಯೆ ಹಾಗೂ ತುಂಬಾ ಕೂದಲಿನಲ್ಲಿ ಡ್ರೈನೆಸ್ ಇದ್ದರೆ ಖಂಡಿತವಾಗ್ಲೂ ಈ ಒಂದು ಹೇರ್ ಪ್ಯಾಕ್ನ ನೀವು ಯೂಸ್ ಮಾಡ್ಕೊಂಡು ನೋಡಿ, ಭಾಳಷ್ಟು ಒಳ್ಳೆ ಆದಂಥ ರಿಸಲ್ಟ್ನ ಪಡ್ಕೊಳ್ತೀರಾ. ಅದ್ರಗೋಸ್ಕರ ತಡೆ ಮಾಡದೆ ಬನ್ನಿ, ತೋರಿಸ್ತೀನಿ ಆ ಒಂದು ರೆಮಿಡಿ ಹೇಗೆ ಪ್ರಿಪೇರ್ ಮಾಡಿದ್ದೀನಿ ಅಂತ. ಅದ್ರಗೋಸ್ಕರ ನೋಡಿ, ಮೊದಲು ಇಲ್ಲಿ ಕಬ್ಬಿಣದ ಬಾಳಿಗೆಯನ್ನು ತೊಗೊಂಡಿದ್ದೀನಿ, ಇದು ಮೋಸ್ಟ್ ಇಂಪಾರ್ಟೆಂಟು. ಆಮೇಲೆ ಇಲ್ಲಿ ಒಂದು ಫುಲ್ ಗ್ಲಾಸ್ ಅಷ್ಟು ಫಿಲ್ಟರ್ ವಾಟರ್ ಅಂದರೆ ಕುಡಿಯೋ ನೀರನ್ನು ನಾನಿಲ್ಲಿ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡಬೇಕು. ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಏನಂದರೆ ದಾಳಿಂಬ ಸೊಪ್ಪೆ. ದಾಳಿಂಬೆ ಇರುತ್ತಲ್ಲ ವೀಕ್ಷಕರೇ, ನಾವು ತಿಂದು ಅದನ್ನು ಬಿಸಾಕ್ತೀವಿ. ಆದರೆ ದಾಳಿಂಬ ನಮ್ಮ ಒಂದು ಹೆಲ್ತ್ಗೆ ಎಷ್ಟು ಒಳ್ಳೆಯದು, ನಮ್ಮ ಒಂದು ಕೂದಲು ಆರೈಕೆಗೆ ಸಲುವಾಗಿ ಕೂಡ ದಾಳಿಂಬೆ ಸೊಪ್ಪೆ ಅಷ್ಟೇ ಇಂಪಾರ್ಟೆಂಟು. ಹಾಗೂ ನ್ಯಾಚುರಲ್ ಜೆಟ್ ಬ್ಲ್ಯಾಕ್ ಕಲರ್ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಫ್ ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜವನ್ನು ಹಾಕ್ಕೊಂಡಿದ್ದೀನಿ. ಸೊ ಯಾಕಂದರೆ ಕೂದಲಿನಲ್ಲಿ ಡ್ರೈನೆಸ್ ಕಡಿಮೆ ಆಗಬೇಕು, ಕೂದಲಿನಲ್ಲಿ ಇರ್ತಕ್ಕಂಥ ಫ್ರೀಸಿನೆಸ್ ಕಡಿಮೆ ಆಗಬೇಕು, ಕೂದಲು ಒಳ್ಳೆ ರೀತಿಯಲ್ಲಿ ಸಾಫ್ಟ್ ಆಗಿರಬೇಕಂತ ಅದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು 2 ದಾಸವಾಳದ ಹೂವನ್ನು ಸಹ ಹಾಕ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ದಾಸವಾಳ ಹೂವು ನಮ್ಮ ಕೂದಲಿಗೆ ನ್ಯಾಚುರಲ್ ಕಂಡೀಷ್ನರ್ ಮಾಡೋ ಅಂಥ ಕೆಲಸ ಮಾಡುತ್ತೆ. ಹಾಗೂ ಇದರಲ್ಲಿರ್ತಕ್ಕಂಥ ಹರ್ಬ್ಸು ಕೂದಲನ್ನ ನೈಸರ್ಗಿಕವಾಗಿ ಸಾಫ್ಟ್, ಸ್ಮೂತ್ ಮತ್ತು ಶೈನಿ ಮಾಡುತ್ತವೆ. ಸೊ 3 ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ಕೊಂಡು ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬಾಯ್ಲ್ ಮಾಡ್ಕೋಬೇಕು. ಎಷ್ಟು ಮಟ್ಟಿಗೆ ಕುದಿಸ್ಕೊಳ್ಬೇಕಂದ್ರೆ ಪೂರ್ತಿ ಬಣ್ಣ ಚೇಂಜ್ ಆಗಬೇಕು. ಇಲ್ಲಿ ಯಾವುದೇ ಒಂದು ಕೆಮಿಕಲ್ ಹಾಕದೆ ಇದ್ರ ಬಣ್ಣ ಇನ್ಸ್ಟೆಂಟಾಗಿ ಯಾವ ರೀತಿಯಾಗಿ ಕಪ್ಪು ಬಣ್ಣಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು. ಸೊ ನೋಡಿದಿರಲ್ಲ, ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ದಾಳಿಂಬೆ ಸೊಪ್ಪಿನಲ್ಲಿ ಬಹಳಷ್ಟು ನ್ಯಾಚುರಲ್ ಹರ್ಬ್ಸ್ ಇರುತ್ತವೆ. ನೈಸರ್ಗಿಕವಾಗಿ ಇದು ನಮ್ಮ ಕೂದಲು ಆರೈಕೆನ ಕಪ್ಪು ಬಣ್ಣ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ಇದರಲ್ಲಿ ವೈಟಮಿನ್ಸ್, ಪ್ರೋಟೀನ್ಸ್ ಇರುತ್ತವೆ. ಸೊ ಈ ಒಂದು ಹೇರ್ ಪ್ಯಾಕ್ ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ಕೊಂಡು ಬಿಟ್ಟರೆ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆಯಿಂದ ಖಂಡಿತವಾಗ್ಲೂ ಪರಿಹಾರನ ಪಡ್ಕೊಳ್ತೀರಾ. ಸೊ ನೋಡಿ, ಇದು ಚೆನ್ನಾಗಿ ಇವಾಗ ಬಾಯ್ಲ್ ಆಗ್ತಾ ಇದೆ. ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಆಗುತ್ತೆ ವೀಕ್ಷಕರೇ. ಮಾರ್ಕೆಟ್ ಬೇಸ್ ಕೆಮಿಕಲ್ ಡೈಸ್ ಹಚ್ಕೊಳ್ಳೋ ಬದಲು ಈ ರೀತಿಯಾಗಿ ಮನೆ ಮದ್ದನ್ನು ಹಚ್ಕೊಂಡ್ರೆ ಇದರಿಂದ ನಮ್ಮ ಕೂದಲು ಆರೈಕೆಯೂ ಸರಿಯಾಗಿರುತ್ತೆ, ಜೊತೆಗೆ ನಮ್ಮ ಸ್ಕಿನ್ ಮೇಲೆ ಕೂಡ ಯಾವುದೇ ಒಂದು ದುಷ್ಪರಿಣಾಮವನ್ನು ಬೀಳೋದಿಲ್ಲ. ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ, ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಸಮಸ್ಯೆ ತುಂಬ ಜನರಿಗೆ ಕಾಡ್ತಾ ಇದೆ. ಮೆಲನಿನ್ ಅಂತ ಒಂದು ಅಂಶ ನಮ್ಮ ಸ್ಕ್ಯಾಲ್ಪ್ನಲ್ಲಿ ಕಡಿಮೆ ಆದಾಗ ಬಿಳಿ ಕೂದಲು ಸಮಸ್ಯೆ ಹಾಗೂ ಹೇರ್ ಫಾಲ್ ಸಮಸ್ಯೆ ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಎಲ್ಲದಕ್ಕೂ ನಾವು ಪೋಷಕಯುಕ್ತ ಆಹಾರವನ್ನು ಸೇವನೆ ಮಾಡಬೇಕು, ಜೊತೆಗೆ ಕೆಮಿಕಲ್ ಬಳಸೋದನ್ನು ಕಡಿಮೆ ಮಾಡಬೇಕು. ಎಷ್ಟು ನಾವು ಮನೆ ಮದ್ದನ್ನು ಬಳಸ್ಕೋತೀವಲ್ವ ಅಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮ ಕೂದಲು ಆರೈಕೆನ ನಾವು ಒಳ್ಳೆಯ ರೀತಿಯಲ್ಲಿ ಇಟ್ಕೊಳ್ಬಹುದು ವೀಕ್ಷಕರೇ. ಇಲ್ಲಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ, ಕಲರ್ ಸ್ವಲ್ಪ ಸ್ವಲ್ಪ ಡಾರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ನೋಡ್ಕೊಳ್ಬಹುದು. ಇದನ್ನು ಚೆನ್ನಾಗಿ ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ಬಾಯ್ಲ್ ಮಾಡ್ಕೊತಾನೆ ಹೋಗಬೇಕು. ನೋಡಿ, ಇವಾಗ ಈ ಒಂದು ರೆಡಿ ಆಗ್ತಾ ಇದೆ ವೀಕ್ಷಕರೇ, ಈ ಒಂದು ನಿಮ್ಮದು ಹೇರ್ ಪ್ಯಾಕ್. ಸೊ ಇದನ್ನು ನಿಮಗೆ ಚೆನ್ನಾಗಿ ಆಯಿಲ್ ಫ್ರೀ ಹೇರ್ ಮೇಲೆ ಅಪ್ಲೈ ಮಾಡ್ಕೊಳ್ಬೇಕಾಗಿದೆ. ಅದು ಯಾವ ರೀತಿ ಅಂತ ಕೂಡ ನಿಮಗೇ ನಾನು ಹೇಳ್ಕೊಡ್ತೀನಿ. ಸೊ ನೋಡಿ, ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ, ಕಲರ್ ಕೂಡ ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗೋಕ್ಕೆ ಸ್ಟಾರ್ಟ್ ಆಗಿರೋದು ಇಲ್ಲಿ ನೋಡಿ. ಎಷ್ಟು ನೀವು ಕೆಮಿಕಲ್ ಬಳಸ್ತಿರಲ್ವ ಅಷ್ಟು ನಿಮ್ಮ ಕೂದಲು ಆರೈಕೆ ಹಾಳಾಗುತ್ತೆ. ಮತ್ತು ಪದೇ ಪದೇ ಯಾವುದೇ ರೀತಿಯಾದಂಥ ಕೆಮಿಕಲ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಮನೆ ಮದ್ದನ್ನು ಅಪ್ಲೈ ಮಾಡ್ಕೊಂಡು ನೋಡಿ, ಇದು ನಿಮಗೆ ಬೆಸ್ಟ್ ರಿಸಲ್ಟನ್ನೇ ಕೊಡುತ್ತೆ. ಸೊ ಯಾರಿಗೆಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಬಿಳಿ ಕೂದಲು ಸಮಸ್ಯೆ ಇದೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಂಡ್ಬಿಡಿ, ಯಾಕಂದರೆ ನ್ಯಾಚುರಲಿ ಇದು ವರ್ಕ್ ಮಾಡುತ್ತೆ. ಸೊ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಇದನ್ನು ಒಂದು 5 ನಿಮಿಷ ತಣ್ಣಗಾಗೋಕ್ಕೆ ಬಿಟ್ಕೊಡ್ತೀನಿ. ನೆಕ್ಸ್ಟ್ ಒಂದು ಬೌಲಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ನಾನು ಇದನ್ನು ಸೋರಿಸ್ಕೊತಾ ಇದ್ದೀನಿ, ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನಾನಿವಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಬ್ಲ್ಯಾಕ್ ಇರೋ ಅಂತ ಇಲ್ಲಿ ಒಂದು ಮ್ಯಾಜಿಕಲ್ ಟಾನಿಕ್ ರೆಡಿ ಆಗುತ್ತೆ ಅಂತ. ಇದೇ ನಮ್ಮ ಕೂದಲಿಗೆ ಜೆಟ್ ಬ್ಲ್ಯಾಕ್ ಹೇರ್ ಮಾಡೋದು. ಸೊ ಒಳ್ಳೆ ರೀತಿಯಲ್ಲಿ ಇದು ರೆಡಿಯಾಗಿದೆ. ನೋಡಿದಿರಲ್ಲ, ಯಾವುದೇ ರೀತಿಯಾದಂಥ ಕೆಮಿಕಲ್ ಬಳಸಲಿಲ್ಲ, ಬರೀ 3 ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಂಡು ಈ ಒಂದು ಬ್ಲ್ಯಾಕ್ ಇರುವಂಥ ಟಾನಿಕ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಫೇಸ್ ಪ್ಯಾಕ್
ಹೇರ್ ಪ್ಯಾಕ್ ಹೇಗೆ ಮಾಡ್ಕೊಳ್ಳೋದಂತ ಬನ್ನಿ ನೋಡ್ಕೊಳ್ಳೋಣ. ಅದ್ರಗೋಸ್ಕರ ಮತ್ತೆ ಅದೇ ಬಾಳಿಗೆಯಲ್ಲಿ ಬಾಯ್ಲ್ ಮಾಡ್ಕೊಳ್ರಿ ಅಂತ ಈ ಒಂದು ಮ್ಯಾಜಿಕಲ್ ವಾಟರ್ನ ಹಾಕ್ಕೊಳ್ಬೇಕು. ಟಾನಿಕ್ನ ಹಾಕ್ಕೊಂಡು ಇದರಲ್ಲಿ ಕೆಲವು ಇಂಗ್ರೀಡಿಯೆಂಟ್ಗಳನ್ನು ಆ್ಯಡ್ ಮಾಡ್ಕೊಳ್ಬೇಕು. ಯಾಕಂದರೆ ನಾವು ಡೈ ಹಚ್ಕೊಂಡ್ರೆ ಅದು ಏನಾಗುತ್ತೆ ಅಂದರೆ ಒಳ್ಳೆ ರೀತಿಯಲ್ಲಿ ನಮ್ಮ ಕೂದಲು ಕಪ್ಪು ಬಣ್ಣಕ್ಕೆ ತಿರುಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇರ್ ಪ್ಯಾಕ್ ಬಳಸೋದ್ರಿಂದ ಕೂದಲಿಗೆ ಒಂದು ಬೂಸ್ಟರ್ ಸಿಗುತ್ತೆ. ಇವಾಗ ಇದ್ರ ಒಳಗಡೆ ನಾನೇನು ಹಾಕ್ತಾಯಿದ್ದೀನಿ ಅಂದರೆ ನಾನಿಲ್ಲಿ ಹಾಕ್ತಾ ಇರುವಂಥದ್ದು ಆಮ್ಲ ಪುಡಿ ಅಂದರೆ ನಿಲ್ಲೆಕಾಯಿ ಪುಡಿ. ಇದರಲ್ಲಿ ವೈಟಮಿನ್ ಸಿ ಅತಿ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಹಾಗೂ ಇದು ನಮ್ಮ ಕೂದಲಿಗೆ ನೈಸರ್ಗಿಕವಾಗಿ ಕಪ್ಪು ಬಣ್ಣ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆಮ್ಲ ಪೌಡರ್ ಅಂದರೆ ನಿಲ್ಲೆಕಾಯಿ ಪುಡಿ. ಆಮೇಲೆ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಫ್ ಇಂಡಿಗೋ ಪೌಡರ್ ಹಾಕ್ಕೊಂಡಿದ್ದೀನಿ. ಇವು ಎರಡೂ ಸಹ ನಿಮಗೆ ಯಾವುದೇ ಒಂದು ಆಯುರ್ವೇದಿಕ್ ಅಂಗಡಿಯಲ್ಲಿ ಅಥವಾ ಮೆಡಿಕಲ್ ಇಲ್ಲ ಅಂದರೆ ಆನ್ಲೈನ್ ಇದನ್ನು ಈಸಿಯಾಗಿ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ಇಂಡಿಗೋ ಪೌಡರ್ ಮತ್ತು ನೆಲ್ಲೆಕಾಯಿ ಪುಡಿ ನೈಸರ್ಗಿಕವಾಗಿ ಕೂದಲನ್ನ ಕಪ್ಪು ಬಣ್ಣ ಕೊಡೋಕ್ಕೆ ಹೆಲ್ಪ್ ಮಾಡುತ್ತವೆ. ಹಾಗಾಗಿ ಅದನ್ನು ಇಲ್ಲಿ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕೂಡ ಗಂಟು ಲಮ್ಸು ಏನಾಗದಂಗೆ ಇದನ್ನು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಸಲುವಾಗಿ ಇದನ್ನು ಸಹ ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ. ಆದಮೇಲೆ ಯಾವ ರೀತಿ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಂತ ಕೂಡ ನಿಮ್ಮನ್ನು ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡ್ಕೊತ ಹೋಗಿ ವೀಕ್ಷಕರೇ, ಸ್ವಲ್ಪ ಕೂಡ ಸ್ಕಿಪ್ ಮಾಡಬೇಡಿ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಸೊ ಇದನ್ನು ಏನು ಮಾಡಬೇಕಂತ ನಿಮ್ಮನ್ನು ನಾನು ಹೇಳ್ತೀನಿ. ಸೊ ನೋಡಿದಿರಲ್ವ ಎಷ್ಟು ಈಸಿ ಆಗಿರುವಂಥ ಈ ಒಂದು ರೆಮಿಡಿ ಇದೆ. ಜಸ್ಟ್ ದಾಳಿಂಬೆ ನಾವು ತರ್ತೀವಿ, ಅದು ಕಸ ಅಂತ ಬಿಸಾಕ್ತೀವಿ, ಆದರೆ ಅದ್ರದ್ದು ಎಷ್ಟು ಉಪಯೋಗ ಅಂತ ನಿಮಗೆ ಈ ಒಂದು ಹೇರ್ ಪ್ಯಾಕ್ ನೀವು ಯೂಸ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗೋದು. ಮತ್ತೆ ಯಾವತ್ತು ನೀವು ದಾಳಿಂಬೆ ಸೊಪ್ಪಿನ ಬಿಸಾಕೋಕ್ಕೆ ಹೋಗುವುದೇ ಇಲ್ಲ. ನೋಡಿ ಇಲ್ಲಿ ರೆಮಿಡಿ ಅಂತೂ ರೆಡಿ ಆಗ್ತಾ ಇದೆ. ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಮನ್ನು ತಿಳಿಸ್ಕೊಡ್ತೀನಿ. ಸೊ ಏನು ಮಾಡಬೇಕಂದ್ರೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋ ಮುಂಚೆ ನಿಮ್ಮ ತಲೆಯಲ್ಲಿ ಎಣ್ಣೆ ಇರಬಾರ್ದು, ಅಂದರೆ ಆಯಿಲ್ ಫ್ರೀ ಹೇರ್ ಮೇಲೆ ಇದನ್ನು ನಿಮಗೆ ಅಪ್ಲೈ ಮಾಡ್ಕೊಳ್ಬೇಕಾಗಿದೆ. ಮೊದಲೇ ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ಆಮೇಲೆ ಈ ಒಂದು ಹೇರ್ ಪ್ಯಾಕ್ನ ಒಳ್ಳೆ ರೀತಿಯಲ್ಲಿ ಹಚ್ಕೊಂಡು ಏನು ಮಾಡಬೇಕಂದ್ರೆ 2 ಅವರ್ಸ್ ಇಟ್ಕೊಳ್ಬೇಕು. ಮಿನಿಮಮ್ 2 ಅವರ್ಸ್ ಅಂತೂ ಇಡಲೇಬೇಕು. 2 ಗಂಟೆಗಳ ಕಾಲ ಇಟ್ಟು ಆಮೇಲೆ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ನೀವು ಇಲ್ಲಿ ಮಾಡ್ಕೊಳ್ಬೇಕು. ಸೊ ನೋಡಿ ಇಲ್ಲಿ ರೆಮಿಡಿ ರೆಡಿ ಆಗಿದೆ. ಇದನ್ನು ತಣ್ಣಗಾದ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಕೂಲ್ ಡೌನ್ ಆಗಿದ ನಂತರ ನೋಡಿ ಈ ರೀತಿಯಾಗಿ ಬ್ಲ್ಯಾಕ್ ಇರೋವಂಥ ಈ ಒಂದು ನ್ಯಾಚುರಲ್ ಪ್ಯಾಕ್ ರೆಡಿ ಆಗಿದೆ. ಇದನ್ನೇ ನಿಮಗೆ 2 ಗಂಟೆಗಳ ಕಾಲ ಹಚ್ಕೊಂಡು ತಲೆ ಮೇಲೆ ಆಮೇಲೆ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಹೇರ್ ಪ್ಯಾಕ್ ಹಚ್ಚಿದ ನಂತರ ಶಾಂಪೂನ ಬಳಸೋಕ್ಕೆ ಹೋಗಬೇಡಿ. ನೀವು ಬೇಕಾದರೆ ನೆಕ್ಸ್ಟ್ ಡೇ ಶಾಂಪು ಮಾಡ್ಕೊಳ್ಬೋದು. ಈ ಒಂದು ರೆಮಿಡಿಯನ್ನು ನೀವು 15 ದಿವಸಕ್ಕೆ ಒಂದು ಸಲ ಅನ್ನಿ. ಜಾಸ್ತಿ ಬಿಳಿ ಇದ್ದವರು 15 ದಿವಸಕ್ಕೆ ಒಂದು ಸಲ ಯೂಸ್ ಮಾಡ್ಕೊಳ್ಳಿ. ಕಡಿಮೆ ಬಿಳಿ ಕೂದಲಿದ್ದವರು ತಿಂಗಳಿಗೆ ಒಂದು ಸಲ ಅಂತೂ ಈ ಒಂದು ಪ್ಯಾಕ್ನ ನೀವು ಯೂಸ್ ಮಾಡಿಕೊಳ್ಳೇಬೇಕು ವೀಕ್ಷಕರೇ. ಬೆಸ್ಟ್ ಆದಂಥ ರಿಸಲ್ಟ್ನ ಪಡ್ಕೊಳ್ತೀರ. ಭಾಳಷ್ಟು ಇದು ಒಳ್ಳೆ ರೀತಿಯಲ್ಲಿ ನಿಮ್ಮ ಕೂದಲಿಗೆ ಕಪ್ಪು ಮಾಡುತ್ತೆ. ಕೂದಲಿನಲ್ಲಿರ್ತಕ್ಕಂಥ ಡ್ರೈನೆಸ್ ಫ್ರೀಸಿನೆಸ್ನ ಕಡಿಮೆ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಕೂದಲನ್ನ ಕಪ್ಪು, ಸಾಫ್ಟ್, ಸಿಲ್ಕಿ ಮತ್ತು ಶೈನಿ ಮಾಡುತ್ತೆ. ಸೊ ಇದೇ ರೀತಿಯಾದಂಥ ಹೋಮ್ ರೆಮಿಡೀಸ್ ನೋಡೋಕ್ಕೆ ನಾನು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಶೇರ್ ಮಾಡಲು ಮರೆಯಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ಆದಂಥ ರೆಮಿಡಿ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಹೆಲ್ದಿ ತಿನ್ನಿ, ಹೆಲ್ದಿ ಇರಿ ವೀಕ್ಷಕರೇ.